ಹೈಡ್ರೋಪಾನಿಕ್ಸ್ ಬಂದ್ಬಿಟ್ಟು ಬೇಸಿಕಲಿ ಇದೊಂದು ಇಸ್ರೇಲಿ ಟೆಕ್ನಾಲಜಿ. ಈ ಗ್ರೋ ಬ್ಯಾಗ್ಸ್ ಏನಾಗುತ್ತೆ ಅಂದರೆ ಬಾಳಿಕೆ ನಮಗೆ ಮಿನಿಮಮ್ 6ರಿಂದ 7 ವರ್ಷ ಬಂದೇ ಬರುತ್ತೆ. ಹೈಡ್ರೋಪಾನಿಕ್ಸಲ್ಲಿ ಹೋಲ್ ಇಯರ್ ಫುಲ್ಲು ನೀವು ಇಲ್ಲಿ ತೊಗೊಬೋದು. ಇದು ಅಡ್ವಾಂಟೇಜ್ ಹೈಡ್ರೋಪಾನಿಕ್ಸಲ್ಲಿ. ಕಂಪ್ಯಾರಿಟಿವ್ ನಾವು ನೋಡಿದ್ರೆ ನಾವು 3 ವರ್ಷದಲ್ಲಿ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೆಕ್ಕೊಂಡ್ಬಿಡ್ಬೋದು. ಮಣ್ಣೇ ಇಲ್ಲದೆ ಬೆಳೆದ ಕಲರ್ ಕ್ಯಾಪ್ಸಿಕಮ್ ಬೆಳೆ ವೇಗವಾಗಿ ಜನಪ್ರಿಯವಾಗುತ್ತಿರುವ ಕೃಷಿ ಪದ್ಧತಿ. ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಇಳುವರಿ ಹೆಚ್ಚಳ. ಹೈಡ್ರೋಫೋನಿಕ್ಸ್ನಲ್ಲಿ ಕ್ಯಾಪ್ಸಿಕಮ್ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಹೈಡ್ರೋಫೋನಿಕ್ಸ್ ಅಥವಾ ಜಲಕೃಷಿ ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿರುವ ಕೃಷಿ ಪದ್ಧತಿ. ಇದು ಭವಿಷ್ಯದ ಕೃಷಿ ಪದ್ಧತಿ ಎಂದೇ ಬಿಂಬಿತವಾಗಿದ್ದು, ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡಿಕೆ ಆಗ್ತಾ ಇದೆ. ಮಣ್ಣಿನ ಅವಶ್ಯಕತೆ ಇಲ್ಲದೆ ನೀರನ್ನು ಆಧರಿಸಿ ಮಾಡಬಹುದಾದ ಈ ಕೃಷಿ ವಿಧಾನದಲ್ಲಿ ನಿಯಂತ್ರಿತ ವಿಧಾನದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವುದಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ನಮ್ಮಲ್ಲಿ ಹಲವು ರೈತರು ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಕೃಷಿಯನ್ನು ಆರಂಭಿಸಿದ್ದು ಉತ್ತಮ ಫಲಿತಾಂಶ ಪಡೀತಾ ಇದ್ದಾರೆ. ಇಂದು ಹೈಡ್ರೋಫೋನಿಕ್ಸ್ನಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೆಳೆಯುವ ಕುರಿತು ವಿವರವಾಗಿ ತಿಳಿಯೋಣ. ಹೈಡ್ರೋಫೋನಿಕ್ಸ್ ಕೃಷಿ ಪದ್ಧತಿಗೆ ಶತಮಾನಗಳ ಇತಿಹಾಸವಿದೆ. 16ನೇ ಶತಮಾನದಲ್ಲೇ ಈ ಕೃಷಿ ಪದ್ಧತಿ ಬಳಕೆಯಲ್ಲಿತ್ತು. ಆದರೆ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗಿದ್ದ ಈ ಕೃಷಿ ಪದ್ಧತಿ ಈಗ ರೈತರ ಜಮೀನಿಗೂ ಕಾಲಿಟ್ಟಿದೆ. ಮಣ್ಣಿಲ್ಲದೆ ಕೇವಲ ನೀರು ಅಥವಾ ಕೆಲವೊಂದು ಮಾಧ್ಯಮಗಳನ್ನು ಬಳಸಿ ಬೆಳೆ ಬೆಳೆಯೋದೇ ಹೈಡ್ರೋಫೋನಿಕ್ಸ್ ಕೃಷಿ. ಹಲವು ದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಈ ಕೃಷಿ ಪದ್ಧತಿ ಕೆಲವು ವರ್ಷಗಳಿಂದೀಚೆಗೆ ಭಾರತಕ್ಕೂ ಕಾಲಿಟ್ಟಿದೆ. ಕಿಚನ್ ಗಾರ್ಡನ್ನಿಂದ ಎಕರೆಗಟ್ಟಲೆ ಬೆಳೆ ಬೆಳೆಯುವ ಸೂಕ್ತವಾದ ಕೃಷಿ ಪದ್ಧತಿಯಾಗಿರುವುದರಿಂದ ಈ ಪದ್ಧತಿಯನ್ನ ಅಳವಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಸಾಮಾನ್ಯ ರೈತರ ಜೊತೆಯಲ್ಲಿಯೇ ಟೆಕ್ಕಿಗಳು, ಮಲ್ಟಿ ನ್ಯಾಷನಲ್ ಕಂಪನಿಗಳು ಸಹ ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಟೆಕ್ಕಿ ಸಹೋದರರಾದ ಸಂತೋಷ್ ಮತ್ತು ಚೇತನ್ ಆಸ್ಟ್ರೇಲಿಯಾದಲ್ಲಿ ಹಲವು ವರ್ಷ ಕೆಲಸ ಮಾಡಿದ್ರು. ಕೋವಿಡ್ ಬಳಿಕ ದೇಶಕ್ಕೆ ಮರಳಿದ ಅವರು ಕೃಷಿ ಮಾಡಲು ಚಿಂತನೆ ನಡೆಸಿ ಹೈಡ್ರೋಫೋನಿಕ್ಸ್ನಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೆಳೀತಾ ಇದ್ದಾರೆ. ಇವರು 1 ಎಕರೆ ಜಮೀನಿನಲ್ಲಿ 30 ಗುಂಟೆಯಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಗ್ರೋ ಬ್ಯಾಗ್ ಪದ್ಧತಿಯಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೆಳೀತಾ ಇದ್ದಾರೆ. ಗ್ರೋ ಬ್ಯಾಗ್ ಪದ್ಧತಿಯಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೇಸಾಯ. ಇನ್ನು ಹೈಡ್ರೋಫೋನಿಕ್ಸ್ನಲ್ಲಿ 4 ವಿಧಗಳಿವೆ: ಗ್ರೋ ಬ್ಯಾಗ್ ಸಿಸ್ಟಮ್, ಡಚ್ ಬಕೆಟ್ ಸಿಸ್ಟಮ್, ಎನ್ಎಫ್ಟಿ ಸಿಸ್ಟಮ್ ಮತ್ತು ಡೀಪ್ ವಾಟರ್ ಸಿಸ್ಟಮ್. ರೈತರು ತಮ್ಮ ಅನುಕೂಲಕ್ಕೆ ತಕ್ಕದಾದ ವಿಧಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಿದ್ದಾರೆ. ನಾವು ಗ್ರೋ ಬ್ಯಾಗ್ ಸಿಸ್ಟಮ್ನಲ್ಲಿ ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀವಿ ಅಂತಾರೆ ಚೇತನ್ ರವರು. ಹೈಡ್ರೋಪಾನಿಕ್ ಸಿಸ್ಟಮ್ ಅಂದರೆ ನೀರಲ್ಲಿ ಗಿಡ ಬೆಳೆಸೋದು ಅಂತ. ಸೊ ಹೈಡ್ರೋಪಾನಿಕ್ ಸಿಸ್ಟಮಲ್ಲಿ ಏನಿದೆ, 4 ಥರ ಸಿಸ್ಟಮ್ಸ್ ಇದೆ. ಸೊ ಏನಂದರೆ ಗ್ರೋ ಬ್ಯಾಗ್ ಸಿಸ್ಟಮು, ಡಚ್ ಬಕೆಟ್ ಸಿಸ್ಟಮು, ಎನ್ಎಫ್ಟಿ ಸಿಸ್ಟಮು, ಡೀಪ್ ವಾಟರ್ ಕಲ್ಚರ್ ಅಂತ. ಸೊ ಅದರಲ್ಲಿ ನಾವೇನು ಮಾಡಿದ್ರಿ, ಗ್ರೋ ಬ್ಯಾಗ್ ಸಿಸ್ಟಮ್ ತೊಗೊಂಡಿದ್ರಿ. ಸೊ ಗ್ರೋ ಬ್ಯಾಗ್ ಸಿಸ್ಟಮ್ ಅಡ್ವಾಂಟೇಜ್ ಏನಂದರೆ, ಸೊ ಬ್ಯಾಗು ಏನಾದ್ರು ಇನ್ಫೆಕ್ಟ್ ಆಗಿದ್ರೇ ನಾವು ಸೈಡಿಗೆ ಎತ್ತಿಕ್ಬೋದು. ಸೊ ಸ್ಪ್ರೆಡ್ ಆಗದಿರಂಗೆ ಕಂಟ್ರೋಲ್ ಮಾಡ್ಬೋದು. ಸಾಯಿಲಲ್ಲಿ ಒಂದು ಸತಿ ಅದು ಸ್ಪ್ರೆಡ್ ಆಯ್ತು ಅಂದರೆ ಇಡೀ ಕ್ರಾಪ್ ತೆಗಿಬೇಕು. ಸೊ ಅದು ಒಂದು ಅಡ್ವಾಂಟೇಜು. ಸೊ ಅದಾದಮೇಲೆ ಕೋಕೋಪೀಟಲ್ಲೇ ನಾವು ಮಾಡಿಬಿಡ್ಬೋದು. ಸೊ ಕೋಕೋಪೀಟ್ ಅಂದರೆ ತೆಂಗಿನಕಾಯಿದು ನಾರು. ಸೊ ಆ ನಾರಲ್ಲಿ ನಾವು ಮಾಡೋದು. ಸೊ ಏನಾಗುತ್ತೆ, ನಾವು ನ್ಯೂಟ್ರಿಯೆಂಟ್ಸ್ ಅದು ಕೊಟ್ರೇನು ಸೊ ನೀಟಾಗಿ ನೀರಿನ ಅಂಶ ಹೇಳ್ಕೊಳುತ್ತೆ ಗಿಡ, ಏನೋ ತೊಂದರೆ ಇಲ್ದಿರಂಗೆ. ಸೊ ಅದರಿಂದ ಸ್ವಲ್ಪ ಇದು ಚೆನ್ನಾಗಿದೆ, ಎಕನಾಮಿಕ್ಸು ಮಾಡ್ಬೋದು ಅಂತ. ಇದಕ್ಕೋಸ್ಕರ ನಾವು ಗ್ರೋ ಬ್ಯಾಗ್ ಸಿಸ್ಟಮ್ ತೊಗೊಂಡಿದ್ರಿ ಹೈಡ್ರೋಪಾನಿಕ್ಸಲ್ಲಿ. ಸೊ ಎನ್ಎಫ್ಟಿ ಚಾನಲ್ಸ್ ಅಂದರೆ ನ್ಯೂಟ್ರಿಯೆಂಟ್ ಫ್ಲೂಯಿಡ್ ಅಂತ ಬರುತ್ತದು. ಸೊ ಅದೇನಂದರೆ ಚಾನಲ್ ಥರ ಕೊಟ್ಬಿಡ್ತೀವಿ. ಸೊ ಏನಂದರೆ ನ್ಯೂಟ್ರಿಯೆಂಟ್ಸ್ ನೀರು ಹೋಗ್ತಾ ಇರುತ್ತೆ. ಸೊ ಪಾಸಿಂಗಲ್ಲಿ ಏನಾಗುತ್ತೆ, ಸೊ ಆ ಗಿಡ ರೂಟ್ಸ್ ಇರುತ್ತಲ್ಲ, ಸೊ ಆ ರೂಟ್ಸು ನೀರು ಎಳ್ಕೊತಾ ಇರುತ್ತೆ. ಸೊ ಅದು ಎನ್ ಎಫ್ ಟಿ ಸಿಸ್ಟಮ್ ಅಂತ. ಡಚ್ ಬಕೆಟ್ ಅಂದರೆ
ಇದೇ ಥರ ಗ್ರೋ ಬ್ಯಾಗ್ ಸಿಸ್ಟಮಲ್ಲಿ ಬಕೆಟ್ ಥರ ಬರುತ್ತೆ. ಸೊ ಅದರಲ್ಲೇ ಇನ್ಲೆಟ್ ಇರುತ್ತೆ, ಕೆಳಗೆ ಔಟ್ಲೆಟ್ ಇರುತ್ತೆ. ಸೊ ಎಕ್ಸಸ್ ವಾಟ್ರ್ ಏನಾಗುತ್ತೆ ವಾಪಸ್ ಹೋಗ್ಬಿಟ್ಟು ಸೊ ಅದನ್ನು ಮತ್ತೆ ರೀಸೈಕಲ್ ಥರ ಆಗುತ್ತೆ. ಡೀಪ್ ವಾಟ್ರ್ ಕಲ್ಚರ್ ಅಂದರೆ ಕೆಳಗೆ ನೀರು ಹಾಕ್ಬಿಟ್ಟಿರ್ತಾರೆ, ಪಾಂಡ್ ಥರ ಮಾಡ್ತಾರೆ. ಸೊ ಮೇಲೆ ಥರ್ಮಾಕೋಲ್ ಥರ ಯಾವುದೋ ಒಂದು ಫಿಲ್ಮ್ ತೊಗೊಂಬಿಟ್ಟು ಅದ್ರ ಮೇಲೆ ರೂಟ್ಸ್ ಥರ ಇಕ್ಬಿಟ್ಟು ಸೊ ಅದರಿಂದ ಬಿಡ್ತಾರೆ. ಸೊ ಕೆಳಗೆ ಆ ಡೀಪ್ ವಾಟ್ರ್ ಕಲ್ಚರಲ್ಲಿ ಏನು ಮಾಡ್ಬೋದು ಅಂದರೆ ಫಿಶಸ್ ಬಿಡ್ಬೋದು ನಾವು. ಸೊ ಫಿಶಸ್ ಬಿಟ್ಟು ಅದರದ್ದೇ ಏನಾಗುತ್ತೆ ನ್ಯೂಟ್ರಿಯೆಂಟ್ಸ್ ಅಲ್ಲೇ ಹೋಗ್ತಾ ಇರುತ್ತೆ. ಸೊ ಅದು ಒಂಥರ ರೀಸೈಕಲ್ ಆಗುತ್ತೆ. ಸೊ ಇದು ಬೇರೆ ಸಿಸ್ಟಮ್ಮು. ಹಲವು ದೇಶಗಳಲ್ಲಿ ಹೈಡ್ರೋಫೋನಿಕ್ಸ್ ಪದ್ಧತಿಯನ್ನ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಇದರಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ನೀರು ಎಷ್ಟು ಪ್ರಮಾಣದಲ್ಲಿ ಗಿಡಕ್ಕೆ ದೊರೆಯುತ್ತೆ ಎಂಬುದರ ಮೇಲೆ ನಿಗಾ ವಹಿಸಬಹುದು. ಇತ್ತೀಚೆಗೆ ಹೈಡ್ರೋಫೋನಿಕ್ಸ್ ಬಗ್ಗೆ ಭಾರತದಲ್ಲಿ ಸಂಶೋಧನೆಗಳು ನಡೀತಾ ಇದ್ದು ಹಲವರು ಹೈಡ್ರೋಫೋನಿಕ್ಸ್ನಲ್ಲಿ ತರಕಾರಿ, ಸೊಪ್ಪು ಬೆಳೀತಾ ಇದ್ದಾರೆ. ಹೈಡ್ರೋಪಾನಿಕ್ಸ್ ಬಂದ್ಬಿಟ್ಟು ಬೇಸಿಕಲಿ ಇದೊಂದು ಇಸ್ರೇಲಿ ಟೆಕ್ನಾಲಜಿ. ಸೊ ಇಸ್ರೇಲ್ ಯೂಸ್ ಮಾಡ್ತಿದ್ರು. ಸೊ ಅದೇನಾಗ್ತದೆ, ಇವಾಗ ವಾಟರ್ ಅಲ್ಲಿ ಕಮ್ಮಿ ಇದೆಯಲ್ಲ ಇಸ್ರೇಲಲ್ಲಿ, ಅದಕ್ಕೆ ವಾಟರ್ ಕನ್ಸಂಪ್ಷನ್ ಲೆಸ್ ಮಾಡಬೇಕಂತ ಲೆಸ್ ವಾಟರ್ ಯೂಸ್ ಮಾಡ್ತೀವಿ ನಾವು, ಎಸ್ಪೆಷಲಿ ಹೈಡ್ರೋಪಾನಿಕ್ಸಲ್ಲಿ. ಪ್ಲಸ್ ಹೈಡ್ರೋಪಾನಿಕ್ಸ್ ಇವಾಗ ಬೇರೆ ಬೇರೆ ಕಂಟ್ರಿ ಎಸ್ಪೆಷಲಿ ನೆದರ್ಲ್ಯಾಂಡ್ಸಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ವಾಟರ್ ಸ್ವಲ್ಪ ಕಮ್ಮಿ ಯೂಸೇಜ್ ಬಂದ್ಬಿಟ್ಟು ತುಂಬ ಲೆಸ್ಸು. ಅದರಿಂದನೇ ಜಾಸ್ತಿ ಇಲ್ಲಿ ತೊಗೊಬೇಕು ಅಂತ ಹೈಡ್ರೋಪಾನಿಕ್ಸ್ ಯೂಸ್ ಮಾಡ್ಕೊಂಡು ಸಾಯಿಲ್ ನಾರ್ಮಲ್ ಕನ್ವೆನ್ಷನ್ ಮೆಥಡ್ ಬಿಟ್ಬಿಟ್ಟು ನಾನ್ ಕನ್ವೆನ್ಷನ್ ಮೆಥಡ್ ಬಂದು ಅವ್ರು ಮಾಡ್ತಿದ್ದಾರೆ. ಹೈಡ್ರೋಪಾನಿಕ್ ಅಂದರೆ ನಾವು ಇಷ್ಟು ಅವರ್ಗೆ ಇಷ್ಟು ಲೀಟರ್ಸ್ ಆಫ್ ವಾಟರ್ ಕೊಡ್ಬೋದು ಒಂದು ಇದರಲ್ಲಿ. ಸೊ ನಾರ್ಮಲ್ ಸಾಯಿಲಲ್ಲಾದರೆ ನೀವು ಕೊಡ್ತಾನೆ ಇರ್ತಾರೆ, ನಿಮಗೆ ಅದು ಮೆಜರ್ಮೆಂಟ್ ಗೊತ್ತಾಗಲ್ಲ. ಹೈಡ್ರೋಪಾನಿಕ್ಸಲ್ಲಿ ನೀವು ಸಿಸ್ಟಮ್ಸಲ್ಲಿ ನೀವು ಬೇಕಾದ್ರೆ ಮಾನಿಟ್ರ್ ಮಾಡ್ಬೋದು. ಸೊ ಒಂದು ಸಾಫ್ಟ್ವೇರು ಹೈಡ್ರೋಪಾನಿಕ್ಕಾಗಿ ಎಷ್ಟು ಲೀಟರ್ಸ್ ಹೋಗ್ತಿದೆ ಅಂತ ಮೆಜರ್ ಮಾಡ್ಬೋದು. ಸೊ ಇವಾಗ ಬೇರೆ ಇನ್ಸ್ಟಿಟ್ಯೂಷನ್ಸು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಇವಾಗ ಹೈಡ್ರೋಪಾನಿಕ್ಸಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಇದೆ. ಸೊ ಏನಂದರೆ ಎಸ್ಪೆಷಲಿ ಹೈಡ್ರೋಪಾನಿಕ್ಸಲ್ಲಿ ನೀವು ಗ್ರೀನ್ ಲೀಫ್ ಯೂಸ್ ಮಾಡ್ಬೋದು, ಕ್ಯಾಪ್ಸಿಕಮ್ಮು, ಆಮೇಲೆ ಕುಕುಂಬರು, ಜುಕೀನಿ, ಟೊಮ್ಯಾಟೋಸು, ಸ್ಟ್ರಾಬೆರೀಸು, ಇದೆಲ್ಲ ನೀವು ಆರಾಮಾಗಿ ಕಲ್ಟಿವೇಷನ್ ಮಾಡ್ಬೋದು. ಹೈಡ್ರೋಪಾನಿಕ್ಸಲ್ಲಿ ಹೋಲ್ ಇಯರ್ 1 ಇಯರ್ ಫುಲ್ ನೀವು ಇಲ್ಲಿ ತೊಗೊಬೋದು. 30 ಗುಂಟೆಯಲ್ಲಿ ಕ್ಯಾಪ್ಸಿಕಮ್ ಬೇಸಾಯ. ತಲಾ 2500 ರೆಡ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಸಸಿ ನಾಟಿ. ಇವರು 30 ಗುಂಟೆಯಲ್ಲಿ ಕ್ಯಾಪ್ಸಿಕಮ್ ಬೆಳೀತಾ ಇದ್ದಾರೆ. ಇದರಲ್ಲಿ 2500 ರೆಡ್ ಮತ್ತು 2500 ಯೆಲ್ಲೋ ಕ್ಯಾಪ್ಸಿಕಮ್ ಸಸಿಗಳನ್ನು ನಾಟಿ ಮಾಡಿದ್ದಾರೆ. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಮಣ್ಣು ಬಳಸಲಾಗುವುದಿಲ್ಲ. ಒಂದು ನೀರಿನಲ್ಲಿ ಬೆಳೆಗಳನ್ನು ಬೆಳೆಯಲಾಗುತ್ತೆ, ಇಲ್ಲವೇ ಸಸಿ ಬೆಳೆಯುವ ಮಾಧ್ಯಮವೊಂದನ್ನು ಬಳಸಲಾಗುತ್ತೆ. ಇಲ್ಲಿ ಇವರು ಕೋಕೋ ಪಿಟ್ ಬಳಸಿ ಕ್ಯಾಪ್ಸಿಕಮ್ ಬೆಳೆಸಿದ್ದಾರೆ. ಗ್ರೋ ಬ್ಯಾಗ್ ವಿಧಾನದಲ್ಲಿ ಬಳಸುವ ಒಂದು ಬ್ಯಾಗ್ನಲ್ಲಿ ಗರಿಷ್ಠ 8 ಕೆಜಿ ಕೋಕೋ ಪಿಟ್ ತುಂಬಿಸಬಹುದು. ಇವರು 5 ಸ್ಟೆರಿಲೈಸ್ ಮಾಡಿರುವ ಕೋಕೋ ಪಿಟ್ ಅನ್ನ ಬ್ಯಾಗ್ಗೆ ತುಂಬಿಸಿ ಸಸಿ ನಾಟಿ ಮಾಡಿದ್ದಾರೆ. ಸೊ ನಾರ್ಮಲ್ ಸಾಯಿಲಲ್ಲಿ ಹಾಕ್ಬಿಟ್ಟು ಸಾಯಿಲಲ್ಲಿ ನಿಮಗೆ ಮಲ್ಚಿಂಗ್ ಶೀಟ್ ಹಾಕ್ಬಿಡ್ತಾರೆ. ಸೊ ನಮ್ಮದು ಹೈಡ್ರೋಪಾನಿಕಲ್ಲಿ ಬಂದ್ಬಿಟ್ಟು ನಾವೇನು ಮಾಡಿದ್ವಿ, ಕೋಕೋಪೀಟ್ ಯೂಸ್ ಮಾಡಿದ್ವಿ, ಸ್ಟೆರಿಲೈಸ್ ಕೋಕೋಪೀಟು, ಅದ್ರ ಜೊತೆಗೆ ವರ್ಮಿ ಕಾಂಪೋಸ್ಟು ಮತ್ತು ಟ್ರೈಕೋಡರ್ಮ ಮತ್ತು ಸೂಡೋಡರ್ಮ ಅಂತ ನಾವು ಯೂಸ್ ಮಾಡಿದ್ವಿ. ಸೊ ನಾರ್ಮಲ್ ಇದರೇನೆಂದರೆ ನಮಗೆ ನಾರ್ಮಲ್ ಸಾಯಿಲಲ್ಲಿರೋ ಇನ್ಸೆಕ್ಟ್ಸು ಅಥವಾ ಹುಳಗಳಿರುತ್ತಲ್ಲ ಅದೆಲ್ಲ ನಮಗೆ ಇಲ್ಲಿ ಕಮ್ಮಿ ಆಗುತ್ತೆ. ಸೊ ಏನಂದರೆ ಬೇರೆದೇನೆಂದರೆ ಕೋಕೋಪೀಟಲ್ಲಿ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ಸ್ ಕೊಟ್ಟು ಈಸಿಲಿ ಅಬ್ಸಾರ್ಬ್ ಆಗಿಬಿಡುತ್ತೆ, ಪ್ಲಸ್ ವಾಟರ್ ಕೊಟ್ಟು ಈಸಿ ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ಏನಂದರೆ ನಮಗೇನು ಬೇರೆ ಏನು ಇಶ್ಯೂಸ್ ಬರೋಲ್ಲ. ಅದಕ್ಕೆ ಮೇಜರ್ ಕೋಕೋಪೀಟಲ್ಲಿ ನಾವು ಹಾಕ್ಕೊಂಡು ಯೂಸ್ ಮಾಡಿದ್ವಿ. ಬ್ಯಾಗ್ ಸೈಜ್ ಬಂದು 24x40 ಡೈಮೆನ್ಷನ್ಸು. ನಾವು ಆಲ್ಮೋಸ್ಟ್ 8 ಕಿಲೋವರೆಗೂ ನಾವು ಕೋಕೋಪೀಟ್ ಹಾಕ್ಬೋದು ಆ ಗ್ರೋ ಬ್ಯಾಗಲ್ಲಿ. ಸೊ ನಾವು ಏನು ಮಾಡಿದ್ವಿ, ಒಂದು 5 ಕಿಲೋಸ್ ಹಾಕಿದ್ದೀವಿ. ಇವಾಗ ನಾರ್ಮಲ್ ಗ್ರೋ ಬ್ಯಾಗ್ಸಲ್ಲಿ ನೀವು ಬೇಕಾದ್ರೆ ಟಾಪಪ್ ಮಾಡ್ಕೊಬೋದು. ಸೊ ನಾವು 5 kg ಸಾಕು ಅಂತ ಬರೀ ನಾವು 5 kg ಅಂದಾಜಿಗೆ ಹಾಕಿದ್ದೀವಿ. ಪಾಲಿಹೌಸ್ನಲ್ಲಿ ಸಾಮಾನ್ಯ ಪದ್ಧತಿಯಲ್ಲಿ ಕ್ಯಾಪ್ಸಿಕಮ್ ಬೆಳೆಯೋದಕ್ಕೂ ಮತ್ತು ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಕ್ಯಾಪ್ಸಿಕಮ್ ಬೆಳೆಯೋದಕ್ಕೂ ಹೆಚ್ಚಿನ ವ್ಯತ್ಯಾಸ ಇದೆ. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ನೀಡ್ತಾರೆ, ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಸಸಿಗೆ ನೀಡಿದ ಪೋಷಕಾಂಶ ವ್ಯರ್ಥವಾಗೋದಿಲ್ಲ. ಸಾಮಾನ್ಯ ಪದ್ಧತಿಯಲ್ಲಿ ಕ್ಯಾಪ್ಸಿಕಮ್ ಬೆಳೆಸಿದಾಗ ಡ್ರಿಪ್ ಮೂಲಕ ರಸಗೊಬ್ಬರವನ್ನ ಮಣ್ಣಿಗೆ ನೀಡ್ತೀವಿ. ಆದರೆ ಈ ವಿಧಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನ ಗಿಡ ಹೀರಿಕೊಂಡಿದೆ ಎಂಬುದು ತಿಳಿಯೋದಿಲ್ಲ. ಜೊತೆಗೆ ಗೊಬ್ಬರ ಪೂರ್ಣ ಪ್ರಮಾಣದಲ್ಲಿ ಸಸಿಗೆ ಸಿಗದೆಯೂ ಇರಬಹುದು. ಆದರೆ ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಪ್ರತಿಯೊಂದು ಗಿಡಕ್ಕೂ ನಿರ್ದಿಷ್ಟ ಪ್ರಮಾಣದಲ್ಲಿ ರಸಗೊಬ್ಬರ ನೀಡಲಾಗುತ್ತೆ. ಇದರಿಂದ ಗಿಡಗಳಿಗೆ ಅಗತ್ಯವಿರುವಷ್ಟು ಪ್ರಮಾಣದ ಪೋಷಕಾಂಶ ಸಿಗುತ್ತೆ. ಇಲ್ಲಿ ಪೋಷಕಾಂಶಗಳು ವ್ಯರ್ಥವಾಗುವುದಿಲ್ಲ. ಇದರಿಂದ ಗಿಡಗಳು ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಫಸಲು ನೀಡುತ್ತೆ.
ಜೊತೆಗೆ ಗ್ರೋ ಬ್ಯಾಗ್ ಪದ್ಧತಿಯಲ್ಲಿ ಉತ್ತಮ ಗುಣಮಟ್ಟದ ಫಸಲು ಸಹ ಸಿಗುತ್ತೆ. ಇಳುವರಿ ಹೆಚ್ಚುವ ಜೊತೆಯಲ್ಲಿಯೇ ಪೋಷಕಾಂಶ ನಿರ್ವಹಣೆಯಲ್ಲಿ ಸಾಕಷ್ಟು ಉಳಿತಾಯವೂ ಆಗತ್ತೆ. ಸೊ ಇವಾಗ ನಾವು ನ್ಯೂಟ್ರಿಯೆಂಟ್ಸ್ ಕೊಡೋದೇನೆ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಡ್ತೀವಿ. ಎಲ್ಲ ನ್ಯೂಟ್ರಿಯೆಂಟ್ಸನ್ನು ನೀಟಾಗಿ ವಾಟರ್ ಸಾಲ್ಯುಬಲ್ ಆಗಿ ನಾವು ವಾಟರ್ ಮುಖಾಂತರ ನಾವು ಕೊಡ್ತೀವಿ. ಸಾಯಿಲಲ್ಲಿ ಏನಾಗುತ್ತೆ, ನಾವು ಕೊಟ್ಟರೇನೋ ಸೊ ಅದು ಕರೆಕ್ಟ್ ಅಕ್ಯುರೇಟಾಗಿ ಹೋಗುತ್ತೆ ಅನ್ನೋದು ನಾವು ಅದು ಕಂಡುಹಿಡಿಯೋಕ್ಕೆ ಆಗಲ್ಲ. ಸೊ ಗ್ರೋ ಬ್ಯಾಗಲ್ಲಿ ನಾವು ಕಂಡುಹಿಡಿಬೋದು. ಸೊ ಇವಾಗ ನಾವು ಇಷ್ಟೇ ಗ್ರಾಮ್ಸ್ ಕೊಡಬೇಕು. ಏನು ನ್ಯೂಟ್ರಿಯೆಂಟ್ಸ್ ಅಂದರೆ ನೈಟ್ರೋಜನ್, ಫಾಸ್ಫೇಟು, ಪೊಟ್ಯಾಷಿಯಮ್, ಇದು ಮೇಯ್ನ್. ಅದಾದಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಸೊ ಅದೆಲ್ಲ ಇಷ್ಟು ಪೋಷನಾಗಿ ನಾವು ಕೊಟ್ಟಾಗೇ ಏನಾಗುತ್ತೆ, ಪ್ಲ್ಯಾಂಟ್ ಗ್ರೋತ್ ಆಗುತ್ತೆ. ಲೀವ್ಸು, ರೂಟ್ಸು ಅದೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ಸೊ ಇದೆಲ್ಲ ಗ್ರೋತ್ ಆಗುತ್ತೆ. ಫರ್ಟಿಲೈಸರ್ ವೇಸ್ಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ತುಂಬ ಎಕ್ಸೆಸಿವ್ ಆಗಿ ವಾಟರ್ಸ್ ನಾವು ಕೊಟ್ಟಾಗ ಅವಾಗ ಏನಾಗುತ್ತೆ, ಅದು ಆಚೆ ಬಂದುಬಿಡುತ್ತೆ ಬ್ಯಾಗಲ್ಲಿ. ಸೊ ಬಾಟಮಲ್ಲಿ ಹೋಲ್ ಇರುತ್ತೆ. ಸೊ ಬ್ಯಾಗ್ ಆಚೆ ಬಂದಾಗ ಏನಾಗುತ್ತೆ, ತುಂಬ ನೀರು ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗಿ ಸೊ ಅಲ್ಲಿಗೆ ನಾವು ನೀರು ಕೊಡೋದು ನಿಲ್ಲಿಸ್ಬೇಕು ಅಂತ ನಮ್ಗೆ ಅದು ಇನ್ಫಾರ್ಮ್ ಆಗೋಗುತ್ತೆ. ಸಾಯಿಲಲ್ಲಿ ಬೆಳೆಸೋದು ಮತ್ತು ಈ ಬ್ಯಾಗಲ್ಲಿ ಬೆಳೆಸೋದಕ್ಕೂ ವ್ಯತ್ಯಾಸ ಏನಂದರೆ, ನಾವೇ ನ್ಯೂಟ್ರಿಯೆಂಟ್ಸ್ ಕೊಟ್ಟಿರ್ತೀವಿ. ಯಾವುದು ಎಷ್ಟು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಅಂತ ಕೊಟ್ಟಿರ್ತೀವಿ. ಸೊ ಅಲ್ಲೇನಾಗುತ್ತೆ, ಗಿಡಕ್ಕೆ ಏನು ಬೇಕು ಅಂತ ನಾವು ಮೊದಲೇ ನಾವು ಪ್ರಿಡಿಕ್ಟ್ ಥರ ಮಾಡಿ ನಾವು ಕೊಡ್ತೀವಿ, ಫೋರ್ಕಾಸ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಅಲ್ಲೇನಾಗುತ್ತೆ, ಆ ಬಂದಿರೋ ಕಾಯಿನೂ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಸೊ ಸೈಜ್ ಏನಾಗುತ್ತೆ, ಇವಾಗ ಕಸ್ಟಮರ್ಸಿಗೆ ತುಂಬ ದಪ್ಪ ಕೊಟ್ರೇನೂ ಯಾರೂ ಇಸ್ಕೊಳಲ್ಲ ಸರ್. ಆ್ಯಾವ್ರೇಜಾಗೆ ಕೊಡ್ಬೇಕು ನಾವು. ಇದು ಪಾಲಿ ಹೌಸಲ್ಲೂ ಅಷ್ಟೇ ಆ್ಯಾವ್ರೇಜಾಗೆ ಬರುತ್ತೆ ಸರ್. ತುಂಬ ದಪ್ಪ ಬಂದುಬಿಟ್ರೇನೋ ಅದು ಒಂದೇ 400 ಗ್ರಾಮ್ ಬಂತಂದರೆ ಜನ ಏನಂತಾರೆ, ಒಂದೇ ಪೀಸೇನಪ್ಪ, ಇಷ್ಟೊಂದು ಬೇಡ ಅಂತಾರೆ. ಸೊ ಅದೇನಾಗುತ್ತೆ, ನಾವು 120ರಿಂದ 180 ಗ್ರಾಮಲ್ಲೇ ಬರಬೇಕು ಕಾಯಿ. ಅವ್ರೇನಂತಾರೆ ದಪ್ಪ ಕಾಯಿ ಬೇಕು ಅಂತಾರೆ. ಆದರೆ ರಿಯಾಲಿಟಿ ಏನಂದರೆ, ಜನ ನೋಡೋದೇ 100ರಿಂದ 150, ಮ್ಯಾಕ್ಸಿಮಮ್ 220 ಗ್ರಾಮು ಸರ್. ಸೊ ಅದಕ್ಕಿಂತ ದಪ್ಪ ಬಂದರೆ ತುಂಬ ದಪ್ಪ ಅಂತಾರೆ ಸರ್ ಕಾಯಿ. ವಾರಕ್ಕೆ 2 ಬಾರಿ ಗೊಬ್ಬರ ನೀಡಬೇಕು. ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಗಿಡಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಹೊರಗಿನಿಂದಲೇ ನೀಡಬೇಕು. ಹಾಗಾಗಿ ವಾರಕ್ಕೆ ಪಾಲಿಹೌಸ್ನಲ್ಲಿರುವ ಗಿಡಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಪ್ರಮಾಣದ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಗಿಡಗಳಿಗೆ ನೀಡಲಾಗ್ತಾ ಇದೆ. ಸೊ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು ನಾವು ಪರ್ 3 ಡೇಸ್ಗೆ ಇದು ಕೊಡ್ತಾಯಿದ್ದೀವಿ. ಸೊ ಏನಂದರೆ, ನಾವು ಸರ್ಟನ್ ನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ನಮ್ಮದು ಫಾರ್ಮುಲಾ ಇದೆ. ಅದಕ್ಕೆ ಇಷ್ಟು ಕೆ ಜಿಗೆ ಇಷ್ಟು ಲೀಟರ್ಸ್ ಹಾಕಬೇಕು ಅಂತಿದೆ. ಸೊ ನಮ್ಮ ಸ್ಟೋರೇಜ್ ಕೆಪಾಸಿಟಿ ವಾಟರ್ ಬಂದ್ಬಿಟ್ಟು 7,500 ಲೀಟರ್ ಇದೆ. ಸೊ ಆ 7,500 ಲೀಟರ್ಗೆ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ಲಸ್ ನಾವು ಪ್ಲ್ಯಾಂಟ್ಸ್ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಸೊ ಇವಾಗ ನಮ್ಮದು 5,000 ಪ್ಲ್ಯಾಂಟ್ ಇದೆ. ಸೊ 5,000 ಪ್ಲ್ಯಾಂಟ್ಗೆ ನಮಗೆ ಎಷ್ಟು ನ್ಯೂಟ್ರಿಷನ್ ಬೇಕಾಗುತ್ತೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನ್ಯೂಟ್ರಿಯೆಂಟ್ಸ್ನ ನಾವು ವಾಟರ್ ಸಾಲ್ಯುಬಲ್ ವಾಟರ್ಗೆ ಹಾಕ್ಬಿಟ್ಟು ಅದರ ಮೇಲೆ ನಾವು ಮಾನಿಟ್ರ್ ಮಾಡ್ತೀವಿ. ಎಸ್ಪೆಷಲಿ EC, pH ಎಷ್ಟು ಬರುತ್ತೆ. ಈ ಕ್ರಾಪ್ ಸ್ಪೆಷಲಿ ಸರ್ಟನ್ EC ಅಂತ ನಮಗೆ ಮೆಜರ್ಮೆಂಟ್ ಇದೆ, ಅಷ್ಟೇ ನಾವು ಕೊಡ್ತಿದ್ದೀವಿ. ಪ್ಲಸ್ pH ಮೇಂಟೈನ್ ಮಾಡ್ತಾಯಿದ್ದೀವಿ ನಾವು. ಸೊ ಎವ್ರಿ 3 ಡೇಸ್ಗೆ ನಾವು ನ್ಯೂಟ್ರಿಷನ್ ಕೊಡ್ತಾನೆ ಇರ್ತೀವಿ. ಅದನ್ನು ಎವ್ರಿ ವೀಕ್ ಟ್ವೈಸ್ ಕೊಡ್ತಿರ್ತೀವಿ. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಗ್ರೋ ಬ್ಯಾಗ್ ಒಳಗೆ ನೇರವಾಗಿ ಡ್ರಿಪ್ ಮೂಲಕ ನೀರು ನೀಡಲಾಗ್ತಾ ಇದೆ. ದಿನಕ್ಕೆ 4 ಬಾರಿ ನಿಗದಿತ ಪ್ರಮಾಣದಲ್ಲಿ ನೀರು ನೀಡಲಾಗುತ್ತೆ. ಜೊತೆಗೆ ಗಿಡಗಳಿಗೆ ನೀಡುವ ನೀರಿನ EC ಮತ್ತು pH ಅನ್ನು ಪರಿಶೀಲಿಸಿ ಸೂಕ್ತ ಮಾನದಂಡಗಳಿಗೆ ಅನುಗುಣವಾಗಿ ನೀರು ಪೂರೈಸಲಾಗುತ್ತೆ. ನಾವು ಹೈಡ್ರೋಪಾನಿಕಲ್ ನಾವೇನು ಯೂಸ್ ಮಾಡಿದ್ವಿ, ಡ್ರಿಪ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಅದರಲ್ಲಿ ಬಂದ್ಬಿಟ್ಟು ಈವನ್ ಆಗಿ ವಾಟರ್ ಹೋಗಲಿ, ಎಲ್ಲಿ ನಾವು ಪ್ರೆಷರು ಏನಂದರೆ ಎಸ್ಪೆಷಲಿ ಪ್ರತಿ ಡ್ರಿಪ್ಪಲ್ಲಿ ನಾವು ಹಾಕ್ತಿದ್ದೀವಲ್ಲ, ಅದ್ರಲ್ಲಿ ನಮ್ಗಿಟ್ಟು ಈವನ್ ಆಗೇ ವಾಟರ್ ಹೋಗಬೇಕು, ನಾವು ಪ್ಲ್ಯಾಂಟ್ ಗ್ರೋತ್ ಈವನ್ ಆಗೇ ಆಗಬೇಕು ಅಂತ ನಾವೇನು ಮಾಡಿದ್ವಿ, ಎಸ್ಪೆಷಲಿ ಈ ಡ್ರಿಪ್ ಇರಿಗೇಷನ್ನು ಹಾಕ್ಬಿಟ್ಟು ನಾವು ಯೂಸ್ ಮಾಡಿದ್ದೀವಿ. ಪ್ಲಸ್ ಅಂದರೆ ನಾರ್ಮಲ್ ಸಾಯಿಲಲ್ಲಿ ಹಾಕಿದಾಗ ನೀವು ಡ್ರಿಪ್ಪಲ್ಲಿ ಜಸ್ಟು ಪೈಪ್ ಹಾಕ್ಬಿಟ್ಟು ಲ್ಯಾಟರ್ ಪೈಪ್ ಹಾಕ್ಬಿಟ್ಟು ನೀವು ಅದ್ರಲ್ಲಿ ಹೋಲ್ ಮಾಡಿಬಿಡ್ತೀರ. ಸೊ ನಾವು ಅದರಿಂದ ಎಕ್ಸ್ಟ್ರಾ 2 ಪೈಪ್ಸ್ ಕೊಟ್ಬಿಟ್ಟು ಈವನ್ ಆಗಿ ಹೋಗಲಿ ಅಂತ ನಾವು ಡ್ರಿಪ್ ಸಿಸ್ಟಮ್ಸ್ ಹಾಕಿದ್ದೀವಿ. ನಾವು ಡೈಲಿ ಬಂದುಬಿಟ್ಟು ನಾವು ದಿನಕ್ಕೆ 4 ಸಲ ಕೊಡ್ತೀವಿ. ಸೊ ಬೆಳಗ್ಗೆ ಬಂದಾಗ 1 ಸಲ, ಮತ್ತು 12 ಗಂಟೆಗೊಂದು, ಮತ್ತು 2 ಗಂಟೆಗೊಂದು, ಮತ್ತು 5 ಗಂಟೆಗೊಂದು. ಸೊ 4 ಸಲ ಅಟ್ಲೀಸ್ಟ್ 15 ಮಿನಿಟ್ಸ್ ಕೊಡ್ತೀವಿ. ಸೊ 15 ಮಿನಿಟ್ಸಲ್ಲಿ ಎಸ್ಪೆಷಲಿ ನಾವು ಅಟ್ಲೀಸ್ಟು ಒಂದು ಪ್ಲ್ಯಾಂಟ್ಗೆ ಒಂದು ಅರ್ಧ ಲೀಟ್ರ್ ಹೋಗಬೇಕಂತ ನಾವೇನು ಮಾಡ್ತೀವಿ, ಅಷ್ಟು ಟೈಮ್ ಡ್ಯೂರೇಷನ್ ಕೊಡ್ತೀವಿ ನಾವು. ಪ್ಲಸ್ EC ಮತ್ತು pH ಅಂತ ಬರುತ್ತೆ, ಅದನ್ನು ವಾಟ್ರದ್ದು ಎಷ್ಟು ಈ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಎಷ್ಟು ಬರುತ್ತೆ ಮತ್ತು pH ಎಷ್ಟು ಬರುತ್ತೆ ಅಂತ ನಾವು ರೆಗ್ಯುಲರಾಗೆ ಮಾನಿಟರ್ ಮಾಡ್ತಾ ಇರ್ತೀವಿ. ಕಳೆ ನಿಯಂತ್ರಣಕ್ಕೆ ವೀಡ್ ಮ್ಯಾಟ್ ಬಳಕೆ. ಯಾವುದೇ ಬೆಳೆಯಲ್ಲಿ ಕಳೆ ನಿರ್ವಹಣೆ ಅತಿ ಮುಖ್ಯವಾಗುತ್ತೆ. ಕ್ಯಾಪ್ಸಿಕಮ್ ಬೇಸಾಯದಲ್ಲೂ ಸಹ ಕಳೆ ನಿರ್ವಹಣೆಗೆ ಹೆಚ್ಚಿನ ಗಮನ ಕೊಡಬೇಕು. ಇವರು ಕಳೆ ನಿರ್ವಹಣೆಗಾಗಿ ವೀಡ್ ಮ್ಯಾಟ್ ಬಳಸಿದ್ದಾರೆ. ಪಾಲಿಹೌಸ್ನಲ್ಲಿ ಮಣ್ಣನ್ನ ಸಮತಟ್ಟು ಮಾಡಿ ಅದರ ಮೇಲೆ ವೀಡ್ ಮ್ಯಾಟ್ ಹಾಸಿದ್ದಾರೆ. ಅದರ ಮೇಲೆ ಗ್ರೋ ಬ್ಯಾಗ್ ಇರಿಸಿ ಕ್ಯಾಪ್ಸಿಕಮ್ ಬೆಳೆಸಿದ್ದಾರೆ. ಇದರಿಂದ ಅವರಿಗೆ ಕಳೆ ಸಮಸ್ಯೆ ಇಲ್ಲವೇ ಇಲ್ಲ.
ಗ್ರೋ ಬ್ಯಾಗ್ನಲ್ಲಿ ಮಾತ್ರ ಅಲ್ಪ ಪ್ರಮಾಣದಲ್ಲಿ ಕಳೆ ಬರುತ್ತೆ. ಇನ್ನು ವೀಟ್ ಮ್ಯಾಟ್ನಿಂದ ಕಳೆ ನಿರ್ವಹಣೆಗೆ ಕೊಡಬೇಕಾದ ಕೂಲಿ ಉಳಿತಾಯವಾಗಿದೆ. ಕೆಳಗಡೆ ಹಾಕಿರೋದು ಬಂದ್ಬಿಟ್ಟು ವೀಡ್ ಮ್ಯಾಟ್ ಅಂತ. ಸೊ ಎಸ್ಪೆಷಲಿ ಏನಂದರೆ ಇದು ಬರುತ್ತಲ್ಲ, ವೀಡ್ಸು ಕಳೆ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ನಮಗೆ ತೆಗೆಯೋದಕ್ಕೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ನಮಗೆ ಶೀಟ್ ಹಾಕ್ಬಿಟ್ರೆ ಸೊ ನಮ್ಗೆ ಅದು ವರ್ಕ್ ಕಮ್ಮಿ ಆಗುತ್ತೆ. ಸೊ ಏನಾದರೂ ಬಂದ್ರೂ ನಮ್ಗೆ ಬ್ಯಾಗಲ್ಲಿ ಮಾತ್ರ ಬರುತ್ತೆ ಅಷ್ಟೇ, ಅದನ್ನು ನಾವು ತೆಗೆದು ನಾವು ಹೊರಗಡೆ ಹಾಕ್ತೀವಿ. ಸೊ ಇದು ಕಾಸ್ಟಿಂಗ್ ಬಂದ್ಬಿಟ್ಟು ನಮಗೆ ಅಂದಾಜಾಗಿ ಏನಂದರೆ ಎಷ್ಟು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಏರಿಯಾ ನಿಮ್ಮದು ಬಂದ್ಬಿಟ್ಟು 1 ಎಕರೆ ಇದ್ದರೆ ಅಷ್ಟಕ್ಕೆ ಬೇಕು ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 20x50 ಅಂತಲೂ 2x50 ಅಂತ ಬರುತ್ತೆ. ಸೊ ಅದೆಲ್ಲ ಬಂದ್ಬಿಟ್ಟು ಸೈಜ್ ಮೇಲೆ ಡಿಪೆಂಡ್. ವೀಡ್ ಮ್ಯಾಟ್ ಹಾಕೋದ್ರೆ ಏನಾಗುತ್ತೆ ಅಂದರೆ ನಮಗೆ ಪ್ಲಸ್ ಏನಂದರೆ ನಾವು ಹಾಕಿರೋ ಕ್ರಾಪ್ಗೂ ಇದು ಅಡ್ವಾಂಟೇಜು. ಯಾಕೆಂದರೆ ಬೆಲ್ ಪೇಪರ್ ಬಂದ್ಬಿಟ್ಟು ಹೀಟ್ ಅಬ್ಸಾರ್ಬ್ ಮಾಡುತ್ತೆ. ಎಸ್ಪೆಷಲಿ ನಾವು ಬ್ಲ್ಯಾಕೇ ಹಾಕಿದ್ದೀವಿ, ವೈಟು ಬರುತ್ತೆ, ನಮಗೆ ವೈಟ್ ವೀಡ್ ಮ್ಯಾಟೂ ಬರುತ್ತೆ. ವೈಟ್ ವೀಡ್ ಮ್ಯಾಟು ಅಬ್ಸಾರ್ಬ್ ಮಾಡಲ್ಲ ಹೀಟ್ನ. ಬ್ಲ್ಯಾಕ್ ವೀಡ್ ಮ್ಯಾಟ್ ಹಾಕಿರೋದು ಪ್ಲ್ಯಾಂಟ್ಗೂ ಹೀಟ್ ಅಬ್ಸಾರ್ಬ್ ಆಗಲಿ ಅಂದ್ಬಿಟ್ಟು ನಾವು ಅದಕ್ಕೋಸ್ಕರನೇ ಎಸ್ಪೆಷಲಿ ಬ್ಲ್ಯಾಕ್ ಕಲರ್ ವೀಡ್ ಮ್ಯಾಟ್ ಹಾಕಿದ್ದೀವಿ. ಸೊ ಇದು ವೀಡ್ ಮ್ಯಾಟಲ್ಲಿ ಪರ್ ಡೇ ಕಾಸ್ಟ್ ನಮಗೆ ಎಸ್ಪೆಷಲಿ ಲೇಬರ್ ಕರೆದಾಗ ನಮಗೆ ಪರ್ ಡೇ ಪರ್ ಪರ್ಸನ್ಗೆ 300 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಓವರ್ ದ ಸ್ಪ್ಯಾನ್ ಆಫ್ 5 ಇಯರ್ಸ್ ತೊಗೊಂಡ್ರೆ ನೀವು ಆಲ್ಮೋಸ್ಟ್ ನಮಗೇನಿಲ್ಲ ಅಂದರೆ ಒಂದು ತಿಂಗ್ಳಿಗೆ ಒಂದು ಸಲ ಆದರೂ ಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 4 ಜನ ಆದರೂ ಬೇಕಾಗುತ್ತೆ. ಸೊ ಅವಾಗೇನಾಗುತ್ತೆ ನಮಗೆ ಅದನ್ನು ಓವರಾಲ್ ಫುಲ್ ಇಯರ್ ತೊಗೊಂಡಾಗ ಅಲ್ಲಿ ನಮ್ಗೆ ಕಾಸ್ಟ್ ಮಿನಿಮಮ್ ಆಗುತ್ತೆ. ಪ್ಲಸ್ ಓವರಾಲ್ 5 ಇಯರ್ಸ್ ತೊಗೊಂಡ್ರೆ ನಮಗೆ ಇದು ವೀಡ್ ಮ್ಯಾಟ್ ಕಾಸ್ಟ್ ಎಲ್ಲ ನಮಗೆ ರಿಟರ್ನ್ ಆಗಿಬಿಡುತ್ತೆ, ROI ಬಂದ್ಬಿಡುತ್ತೆ ನಮಗೆ. ಕ್ಯಾಪ್ಸಿಕಮ್ನಲ್ಲಿ ಮುಖ್ಯವಾಗಿ ಮಣ್ಣಿನಿಂದ ಹಲವು ರೋಗಗಳು ಬರುತ್ತೆ. ಆದರೆ ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಮಣ್ಣಿನಿಂದ ಬರುವ ರೋಗಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಬ್ಯಾಗ್ ಇರೋದ್ರಿಂದ ರೋಗ ಒಂದು ಗಿಡದಿಂದ ಮತ್ತೊಂದಕ್ಕೆ ಹರಡೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ಗಿಡಕ್ಕೆ ರೋಗ ಬಂದರೆ ಅದನ್ನ ಪ್ರತ್ಯೇಕವಾಗಿರಿಸಿ ರೋಗ ನಿರ್ವಹಣೆ ಮಾಡಬಹುದು. ಇದರಿಂದಾಗಿ ರೋಗ ಮುಕ್ತವಾಗಿ ಬೆಳೆ ಬೆಳೆಯಲು ಸಾಧ್ಯವಿದೆ ಅಂತಾರೆ ಸಂತೋಷ್ ರವರು. ಸೊ ನಾರ್ಮಲ್ ಏನಾಗುತ್ತೆ ಅಂದರೆ ಇವಾಗ ನಾವು ಗ್ರೋ ಬ್ಯಾಗ್ಸಲ್ಲಿ ನಾವು ಹೋಲ್ ಇಯರ್ ಕ್ರಾಪ್ ತೆಗೆದ್ಮೇಲೆ ನಾವು ಇದನ್ನು ಫುಲ್ಲು ಕೋಕೋಪಿಟ್ ಎಲ್ಲ ಇದೆಯಲ್ಲ ಅದನ್ನು ಫುಲ್ ನಾವು ರೀಪ್ಲೇಸ್ ಮಾಡಿಬಿಡ್ಬೋದು. ಹೊಸ ಕ್ರಾಪೇನೆ ನಾವು ಹೊಸ ಕೋಕೋಪಿಟ್ ಬ್ಯಾಗ್ಸ್ ತೊಗೊಂಬಂದು ಇನ್ಸ್ಟಾಲ್ ಮಾಡ್ಬೋದು. ಆದರೆ ಏನಂದರೆ ಸಾಯಿಲಲ್ಲಾದರೆ ಅದೇ ಸಾಯಿಲ್ ಇರುತ್ತೆ, ಅದು ರೀಜನ್ರೇಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ನಾವು ಇದಾಗಿದ ತಕ್ಷಣ ನಾವು ಇದನ್ನೆಲ್ಲ ಕೋಕೋಪಿಟ್ನೆಲ್ಲ ಬೇರೆ ಕಡೆ ಎಲ್ಲರೂ ಕೊಟ್ಬಿಟ್ಟು ಸೊ ನಾವು ಹೊಸ ಕೋಕೋಪಿಟ್ ಹಾಕ್ಬಿಟ್ಟು ನಾವು ಆರಾಮಾಗಿ ನಾವು ಕ್ರಾಪ್ ತೆಗೆಯೋದಕ್ಕೆ ಯೂಸ್ ಆಗುತ್ತೆ. ಸೊ ಅದರಿಂದ ನಮಗೆ ಏನು ತಿರ್ಗಾ ಎಕ್ಸಿಸ್ಟಿಂಗ್ ಡಿಸೀಸ್ ಯಾವುದೂ ಬರೋದಿಲ್ಲ. ಎಸ್ಪೆಷಲಿ ಸಾಯಿಲಲ್ಲಿ ಇವಾಗ ನೆಮೆಟೋಡ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮದ್ರಲ್ಲಿ ಗ್ರೋ ಬ್ಯಾಗ್ಸಲ್ಲಿ ಆ ಥರ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ನಮಗೆ. ಸೊ ಈಸಿಯಾಗಿ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು. ಸಾಯಿಲ್ ಬಾರ್ನ್ ಡಿಸೀಸಸ್ ಎಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಪ್ಲಸ್ ಮೆಟಲ್ಸ್ ಎಲ್ಲ ಇರುತ್ತಲ್ವ ಸಾಯಿಲಲ್ಲಿ, ಸೊ ನಮ್ಮ ಕೋಕೋಪೀಟಲ್ಲೆಲ್ಲ ಆ ಥರ ಏನೂ ಇರೋಲ್ಲ. ಸೊ ಅದರಲ್ಲಿ ಆಲ್ಮೋಸ್ಟ್ ಒಂದು 30-40% ನಾವೆಲ್ಲ ಎಲಿಮಿನೇಟ್ ಮಾಡಿಬಿಟ್ಟು ಕೋಕೋಪೀಟ್ ಯೂಸ್ ಮಾಡೋದ್ರಿಂದ. ಪ್ಲಸ್ ಏನಂದರೆ ಕೋಕೋಪೀಟ್ನ ನಾವು ಬೇಕಾದ್ರೆ ತಿರ್ಗಿ ನಾವು ರೀಯೂಸ್ ಮಾಡ್ಬೋದು. ಏನಂದರೆ ಅದಕ್ಕೆ ನಾವು ಎಕ್ಸ್ಟ್ರಾ ನಾವು ಕೋಕೋಪೀಟ್ ಹಾಕಿ ಅದನ್ನು ಪ್ಲಸ್ ಏನಾದರೂ ಬೇರೆ ಡಿಕಂಪೋಸರ್ ಅಂತೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕಿ 1 ಮಂತ್ ಹಾಕ್ಬಿಟ್ಟು ತಿರ್ಗಿ ಯೂಸ್ ಮಾಡ್ಬೋದು. ಆದರೆ ನಮಗೇನಂದರೆ ರಿಯೂಸ್ಗಿನ್ನ ಹೊಸ ಕೋಕೋಪೀಟ್ ತಂದು ಯೂಸ್ ಮಾಡಿದ್ರೆ ಅಡ್ವಾಂಟೇಜ್ ಅಂತ ನಮಗೆ ಅನಿಸುತ್ತೆ. ಸೊ ನಾವೇನು ಮಾಡ್ತೀವಿ, ಡಿಸೀಸ್ ಸ್ಪ್ರೆಡ್ ಆದರೆ ಇದು ಹೈಡ್ರೋಪಾನಿಕ್ಸಲ್ಲಿ ಎಸ್ಪೆಷಲಿ ಗ್ರೋ ಬ್ಯಾಗ್ ಸಿಸ್ಟಮ್ಸಲ್ಲಿ ನಾವು ಆ ಬ್ಯಾಗ್ನ ಏನಾದ್ರು ಡಿಸೀಸ್ ಆದರೆ ಎತ್ಬಿಟ್ಟು ಬೇರೆ ಕಡೆ ಲೊಕೇಶನಲ್ಲಿ ನಾವು ರೀಲೊಕೇಟ್ ಮಾಡ್ಬೋದು. ಅದರಿಂದ ನಾವೇನು ಮಾಡ್ಬೋದು, ಅದನ್ನು ಸ್ಪ್ರೆಡ್ ಆಗದಿರ ನಾವು ಮ್ಯಾನೇಜ್ ಮಾಡ್ಬೋದು. ಸರ್ಟನ್ ಟೈಮ್ವರೆಗೂ ಏನಂದರೆ ಸ್ಟಾರ್ಟಿಂಗ್ ಏನಾದರೂ ಬಂದುಬಿಟ್ರೆ ಅಟ್ಯಾಕ್ ಆಗಿಬಿಟ್ರೆ ಸೊ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ, ಏನಾದರೂ ಅಟ್ಯಾಕ್ ಆಗಿದ್ದಕ್ಕೆ ನಾವೇನು ಮಾಡ್ತೀವಿ, ಫುಲ್ಲು ಪಾಲಿಹೌಸ್ ಅಟ್ ದ ಎಂಡ್ ಆಫ್ ದ ಪಾಲಿಹೌಸಲ್ಲಿ ಹೋಗ್ಬಿಟ್ಟು ಅದನ್ನು ಸ್ಟೋರ್ ಮಾಡಿಬಿಟ್ಟು ಅದನ್ನು ಅಲ್ಲಿ ಮಾತ್ರ ಇರ್ತೀವಿ, ಸ್ಪ್ರೆಡ್ ಆಗೋದಕ್ಕೆ ನಾವು ಬಿಡ್ತಿಲ್ಲ. ಸೊ ಅದರಿಂದ ನಾವು ಏನು ಮಾಡ್ತೀವಿ, ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವು ಏನಾದರೂ ಡಿಸೀಸಸ್ ಬಂದರೆ. ಗ್ರೋ ಬ್ಯಾಗ್ ಪದ್ಧತಿಯಲ್ಲಿ ಕ್ಯಾಪ್ಸಿಕಮ್ ಬೆಳೆಯಲು ಹೆಚ್ಚಿನ ಕೆಲಸಗಾರರು ಬೇಕಾಗೋದಿಲ್ಲ. ಇನ್ನು ಬ್ಯಾಗ್ನಲ್ಲಿ ಮಾತ್ರ ಕಳೆ ಬರೋದ್ರಿಂದ ಇವರೇ ಕಳೆ ನಿರ್ವಹಣೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಇದರಲ್ಲಿ ಆರಂಭದಲ್ಲಿ ಖರ್ಚು ಹೆಚ್ಚಿದ್ರೂ ದೀರ್ಘಕಾಲದಲ್ಲಿ ಲಾಭ ದೊರೆಯಲಿದೆ. ಗ್ರೋ ಬ್ಯಾಗ್ ಸಿಸ್ಟಮು ಮತ್ತು ಕನ್ವೆನ್ಷನಲ್ ಅಂದರೆ ಟ್ರೆಡಿಷ್ನಲ್ ಸಿಸ್ಟಮ್, ಮಣ್ಣಲ್ಲಿ ಹಾಕಿ ಬೆಳೆಸೋದು. ಸೊ ಅದರದ್ದು ಏನು ಅಂತ ಹೇಳ್ತೀನಿ. ಸೊ ಅದರಲ್ಲಿ ಏನಾಗುತ್ತೆ, ನಾವು ಸಾಯಿಲೆಲ್ಲ ಕಟ್ಟಿಗೆ ಥರ ಮಾಡೋದು, ಆಮೇಲೆ ಇಕ್ಕೋದು, ಮೇಯ್ನ್ ಕೆಲಸ ಬರೋದೇ ಲೇಬರ್ಸ್ ಹುಡ್ಕೋದೆ. ಈ ಟೈಮಲ್ಲಿ ಲೇಬರ್ಸ್ ಹುಡುಕಿ ಅವ್ರು ಕರೆಸಿ ಮಾಡೋದು ತುಂಬ ಕಷ್ಟ ಇದೆ. ಕಳೆ ಕೀಳ್ಸೋದು ಅದು 15 ದಿನಕ್ಕೆ ಒಂದು ಸತಿ ಕೀಳಲೇಬೇಕು. ಸೊ ಈ ಗ್ರೋ ಬ್ಯಾಗಲ್ಲಿ ಏನಾಗುತ್ತೆ, ಕಳೆ ಬರ್ದಿರಂಗೆ ನಾವು ಕಾಪಾಡ್ತೀವಿ. ಬಂದ್ರೇನು ನಾವೇ ಕೈಯಾರೆ ಹಿಂಗೆ ಕಿತ್ತಾಕ್ಬಿಡ್ಬೋದು. ಹೈಡ್ರೋಫೋನಿಕ್ಸ್ ಆಧುನಿಕ ತಂತ್ರಜ್ಞಾನವಾಗಿದ್ದು ಈ ಪದ್ಧತಿಯನ್ನು ಅಳವಡಿಸೋದಕ್ಕೆ ಸ್ವಲ್ಪ ಹೆಚ್ಚಿನ ಖರ್ಚೇ ಆಗುತ್ತೆ. ಆದರೆ ದೀರ್ಘಕಾಲದಲ್ಲಿ ಈ ಪದ್ಧತಿಯಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಇದರಿಂದ ಸಿಗುವ ಲಾಭವೆಷ್ಟು ಅನ್ನೋ ವಿವರ ತಿಳಿಯೋಣ ಬನ್ನಿ.
ಹೈಡ್ರೋಫೋನಿಕ್ಸ್ನಿಂದ ಇಳುವರಿ ಗಣನೀಯ ಹೆಚ್ಚಳ. ಕಲರ್ ಕ್ಯಾಪ್ಸಿಕಮ್ ಮಾರುಕಟ್ಟೆ ಹೇಗಿದೆ? ಮಾರುಕಟ್ಟೆಯಲ್ಲಿ ದರ ಏರುಪೇರಾಗ್ತಾ ಇರುತ್ತೆ. 70 ರಿಂದ 80 ರೂಪಾಯಿ ಸರಾಸರಿ ಬೆಲೆ ಸಿಗುತ್ತೆ. ಇನ್ನು ಈ ವಿಧಾನದಲ್ಲಿ ಇಳುವರಿ ಸಹ ಹೆಚ್ಚುತ್ತೆ. ಇನ್ನು ನಮಗೆ ತರಬೇತಿಯಲ್ಲಿ ಇಳುವರಿ ಹೆಚ್ಚಿಗೆ ಸಿಗುತ್ತೆ. 60 ಟನ್ವರೆಗೂ ಇಳುವರಿ ಪಡೆಯುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ನಾವು ಹಾಕಿರುವ ಬಂಡವಾಳ 2 ರಿಂದ 3 ವರ್ಷದಲ್ಲಿ ವಾಪಸ್ ಬರುತ್ತೆ ಎಂಬ ವಿಶ್ವಾಸವಿದೆ ಅಂತಾರೆ ಚೇತನ್ ರವರು. ಸೊ ಇದ್ರದ್ದು ಎಕನಾಮಿಕ್ಸ್ ನಾವು ನೋಡಿದ್ರೆ ಕ್ಯಾಪ್ಸಿಕಮ್ದು ಕಲರ್ ಕ್ಯಾಪ್ಸಿಕಮ್ಮು, ಸೊ ಮಾರ್ಕೆಟ್ ಪ್ರೈಸಲ್ಲಿ ಏನಂತ ಅಂದರೆ ನಾವು ಆ್ಯಾವ್ರೇಜ್ ಕನ್ಸಿಡರ್ ಮಾಡಬೇಕು. ಒಂದು ಸತಿ ಕಮ್ಮಿನೂ ಹೋಗುತ್ತೆ, 50 ರೂಪಾಯಿ ಮೇಲೆ ಕಮ್ಮಿನೂ ಹೋಗುತ್ತೆ, ಜಾಸ್ತಿನೂ ಹೋಗುತ್ತೆ, ಒಂದೊಂದು ಸತಿ 300 ರೂಪಾಯಿ ಹೋಗಿದೆ ಪ್ರೈಸು. ಸೊ ನಾವೇನು ಮಾಡ್ಬೋದು, ಒಂದು ಆ್ಯಾವ್ರೇಜು 70 to 80 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನಮಗೇನು ಅನಿಸುತ್ತೆ, ಇಡೀ ಒಂದು ವರ್ಷದಲ್ಲಿ ಒಂದು 60 ಟನ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಂದ ಏನಾಗುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದು ಇದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 2 ವರ್ಷ ಒಳಗೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಗ್ರೋ ಬ್ಯಾಗ್ 6 ರಿಂದ 7 ವರ್ಷ ಬಾಳಿಕೆ ಬರುತ್ತೆ. ಗ್ರೋ ಬ್ಯಾಗ್ 6 ರಿಂದ 7 ವರ್ಷದವರೆಗೆ ಬಾಳಿಕೆ ಬರುತ್ತೆ. ಪ್ರತಿ ವರ್ಷವೂ ಈ ಬ್ಯಾಗ್ ಅನ್ನ ತರಬೇಕಾಗಿಲ್ಲ. ಹಾಗಾಗಿ ಪದೇ ಪದೇ ಗ್ರೋ ಬ್ಯಾಗ್ ಮೇಲೆ ಬಂಡವಾಳ ಹಾಕಬೇಕಿಲ್ಲ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರೋ ಬ್ಯಾಗ್ನಲ್ಲಿ ನಿರಂತರವಾಗಿ ಕ್ಯಾಪ್ಸಿಕಮ್ ಬೆಳೀತಿರಬಹುದು. ಮಣ್ಣಿನಲ್ಲಿ ಬೆಳೆಯೋದಾದರೆ ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಇಲ್ಲದಿದ್ರೆ ಮಣ್ಣಿನಿಂದ ಬರುವ ರೋಗಗಳಿಂದ ಬೆಳೆಗೆ ಹಾನಿಯುಂಟಾಗಬಹುದು. ಆದರೆ ಗ್ರೋ ಬ್ಯಾಗ್ನಲ್ಲಿ ಈ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಇದರಿಂದ ಹೆಚ್ಚಿನ ಲಾಭ ಸಿಗುತ್ತೆ. ಈ ಗ್ರೋ ಬ್ಯಾಗ್ಸ್ ಏನಾಗುತ್ತೆ ಅಂದರೆ ಬಾಳಿಕೆ ನಮಗೆ ಮಿನಿಮಮ್ ಒಂದು 6 ರಿಂದ 7 ವರ್ಷ ಬಂದೇ ಬರುತ್ತೆ. ಸೊ ಇದನ್ನು ನಾವೇನು ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಸೊ ಇರೋದ್ರಲ್ಲಿ ಕೋಕೋಪೀಟ್ ಅದನ್ನೆಲ್ಲ ತೆಗೆದು, ಸೊ ನಾವು ಸುಮ್ಮನೆ ನಾರ್ಮಲ್ ವಾಟರ್ ವಾಶ್ ಮಾಡಿ ಡ್ರೈ ಮಾಡ್ಬಿಟ್ಟು ನಾವು ಮತ್ತೆ ರೀಯೂಸ್ ಮಾಡ್ಬೋದು. ಸೊ ಇದರಿಂದ ಏನು ನಿಮಗೆ ವರ್ಷ 2 ವರ್ಷ 3 ವರ್ಷ ಅಂತಲ್ಲ, ಇದು HDPE ಬ್ಯಾಗ್ಸ್ ಅಂತ. ಸೊ ಇದು ಆಲ್ಮೋಸ್ಟ್ ಎಲ್ಲ ಇವಾಗ IIHR ಅವರು ಇದೇ ಥರನೇ ಬ್ಯಾಗ್ಸ್ಗಳು ಪ್ರಿಫರ್ ಮಾಡೋದು. ಸೊ ಈ ನಡುವೆ ಏನಾಗ್ತಿದೆ, IIHR, GKVK ಸೊ ಅವರು ಈ ಹೈಡ್ರೋಪೋನಿಕ್ ಟೆಕ್ನಾಲಜಿ ಬಗ್ಗೆ ಪುಷ್ ಮಾಡ್ತಿದ್ದಾರೆ. ಸೊ ಎಲ್ಲ ಫಾರ್ಮರ್ಸ್ ಅಡಾಪ್ಟ್ ಮಾಡಿ ಇದನ್ನು ಉಪಯೋಗಿಸಿ, ಈಲ್ಡ್ ಜಾಸ್ತಿ ಇದೆ, ವಾಟರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಸೊ ಇವಾಗ ಯಾವುದೇ ಮಣ್ಣು ಇದ್ರೂ ನಮ್ಗೆ ಇವಾಗ ಮಣ್ಣು ಅವಶ್ಯಕತೆನೇ ಇರಲ್ಲ. ಸೊ ಈ ಮಣ್ಣಲ್ಲೇ ಇದು ಬೆಳೆಸ್ಬೇಕು, ಇದೇ ಬೆಳೆಸ್ಬೇಕು, ಒಂದು ಸತಿ ಇದನ್ನು ಬೆಳೆಸಿದ್ರೆ ಮತ್ತೆ ಬೆಳ್ಸೋಕ್ಕಾಗಲ್ಲ, ಕ್ರಾಪ್ ರೊಟೇಷನ್ ಮಾಡಬೇಕು. ಆದರೆ ಈ ಸಿಸ್ಟಮಲ್ಲಿ ಏನಾಗುತ್ತೆ, ಗಿಡ ಆಯಿತು ತೆಗ್ದಿದ್ದಾಯಿತು, ಬೆಳೆ ಬಂದಿರೋದೆಲ್ಲ ತೆಗ್ದಿದ ತಕ್ಷಣ ಮತ್ತೆ ಏನು ಮಾಡ್ಬೋದು, ಕೋಕೋಪಿಟ್ನ ರೀಸೈಕಲ್ ಥರ ಮಾಡಿ ನಾವು ಮತ್ತೆ ಅದೇ ಬೆಳೆನೇ ಹಾಕ್ಬೋದು, ಮತ್ತೆ ಕ್ಯಾಪ್ಸಿಕಮೇ ಬೆಳೆಸ್ಬೋದು. ಸೊ ಅದೇ ಅಡ್ವಾಂಟೇಜ್ ಈ ಹೈಡ್ರೋಪೋನಿಕ್ ಸಿಸ್ಟಮಲ್ಲಿ. ಸಂತೋಷ್ ಮತ್ತು ಚೇತನ್ ರವರು 30 ಗುಂಟೆಯಲ್ಲಿ ಪಾಲಿಹೌಸ್ ನಿರ್ಮಿಸಿ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು 55 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನ ಅಳವಡಿಕೆಗೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಆದರೆ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಬರುವ ಲಾಭದಿಂದ ಹಾಕಿರುವ ಬಂಡವಾಳ 3 ವರ್ಷದಲ್ಲಿ ವಾಪಸ್ ಪಡಿಬಹುದು. ಕಾಸ್ಟಿಂಗು ಬರೀ ಗ್ರೋ ಬ್ಯಾಗು ಸಿಸ್ಟಮ್ಸ್ಗೆ ನಮಗೆ 15 ಲಕ್ಷ ಆಗಿದೆ ಸರ್ ಮಿನಿಮಮ್, ಇನ್ಕ್ಲೂಡಿಂಗ್ ಲೇಬರು, ಪ್ರಾಡಕ್ಟ್ ಅವರೇ ಬಂದೆಲ್ಲ ಸೆಟ್ಟೆಲ್ಲ ಮಾಡಿ ಅದೆಲ್ಲ ಮಾಡ್ಕೊಳಕ್ಕೆ ನಮ್ಗೆ ಅಷ್ಟಾಗಿದೆ. ಸೊ ಕಂಪ್ಯಾರಿಟಿವ್ ನಾವು ನೋಡಿದ್ರೆ ನಾವು 3 ವರ್ಷದಲ್ಲಿ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೆಕ್ಕೊಂಬಿಡ್ಬೋದು. ಸೊ ನಮಗೆ ಪಾಲಿಹೌಸ್ ಮಾಡಿ ಈ ಸಿಸ್ಟಮ್ ಮಾಡೋಷ್ಟರಲ್ಲಿ ಒಂದು 55 ಲಕ್ಷ ಆಗಿದೆ ಸರ್. ಸೊ ಪಾಲಿಹೌಸು ನಾವು ಹೊಸದು ಹಾಕಿರೋದು, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಇದೆ, ನಾವು ಲಾಂಗ್ ಟರ್ಮ್ ನೋಡಿದಾಗ ಆಮೇಲೆ ಹೋಗ್ತಾ ಸುಲಭ ಆಗುತ್ತೆ ಸರ್. ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನ ಬಳಸಿ ಮೊದಲ ಬೆಳೆಯಾಗಿ ಕ್ಯಾಪ್ಸಿಕಮ್ ಬೆಳೆಸಿದ್ದೀವಿ. ಇದರ ಜೊತೆಯಲ್ಲಿಯೇ NFT ಸಿಸ್ಟಮ್ ಅಳವಡಿಸಿಕೊಂಡು ಅದರಲ್ಲಿ ತರಕಾರಿ ಬೆಳೆಸಲು ಯೋಜನೆ ರೂಪಿಸ್ತಾ ಇದ್ದೀವಿ ಅಂತಾರೆ ಸಂತೋಷ್ ಅವರು. ಫಸ್ಟ್ ಕ್ರಾಪ್ ಆಗಿ ಯಾಕೆ ಅಂತ ಹೈಡ್ರೋಪೋನಿಕ್ಸ್ ಯೂಸ್ ಮಾಡೋಣ, ಯಾಕೆಂದರೆ ಇದು ನಮಗೆ ಏನನ್ನಿಸ್ತು ಅಂದರೆ ಫುಲ್ ಇಯರ್ ಅರೌಂಡ್ ಕ್ರಾಪ್ ತೊಗೊಬೋದು. ಫುಲ್ 9 ಮಂತ್ಸ್ ನಾವು ಇಯರ್ ಅರೌಂಡ್ ನಾವು ಕ್ರಾಪ್ ಕೊಡ್ಬೋದು ಅಂತ ನಾವು ಚೂಸ್ ಮಾಡಿರಿ. ಪ್ಲಸ್ ಏನಂದರೆ ಇಂಡಿಯಾದಲ್ಲಿ ಎಸ್ಪೆಷಲಿ ಕಲರ್ಡ್ ಕ್ಯಾಪ್ಸಿಕಮ್ ತುಂಬ ಕನ್ಸಂಪ್ಷನ್ ಲೆಸ್ಸು. ಪ್ಲಸ್ಸು ಏನಂದರೆ ಜನಕ್ಕೆ ಇದು ಕೊಡಬೇಕು ಅಂತ ನಾವೇನು ಮಾಡಿರಿ, ಬೆಲ್ ಪೇಪರ್ಗೆ ನಾವು ಹೋದ್ರಿ. ನಾವು NFT ಸಿಸ್ಟಮ್ಸ್ ಎಲ್ಲ ಬರುತ್ತೆ, ಅದನ್ನು ನೆಕ್ಸ್ಟ್ ಫ್ಯೂಚರ್ ಇನ್ಸ್ಟಾಲೇಷನ್ಸ್ ಇದೆ. ಸೊ ಸದ್ಯಕ್ಕೆ ಇವಾಗ ನಾವು ಬೆಲ್ ಪೇಪರ್ ಚೂಸ್ ಮಾಡ್ಕೊಂಡು ನಾವು ಮಾಡಿದ್ವಿ. ಭವಿಷ್ಯದ ಕೃಷಿ ಪದ್ಧತಿ ಎಂದೇ ಪ್ರಚಲಿತಕ್ಕೆ ಬರುತ್ತಿರುವಂತಹ ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನ ಬಳಸಿ ಸಂತೋಷ್ ಮತ್ತು ಚೇತನ್ ಅವರು ಕಲರ್ ಕ್ಯಾಪ್ಸಿಕಮ್ ಬೆಳೆಸಿ ಯಶಸ್ವಿಯಾಗಿದ್ದಾರೆ.
ಈ ತಂತ್ರಜ್ಞಾನದ ಬಳಕೆಯಿಂದ ಗುಣಮಟ್ಟದ ಫಸಲು ಪಡಿತಾ ಇದ್ದಾರೆ. 2 ರಿಂದ 3 ವರ್ಷದಲ್ಲಿ ಬಂಡವಾಳವನ್ನು ರಿಕವರಿ ಮಾಡುವ ವಿಶ್ವಾಸದಲ್ಲೂ ಕೂಡ ಅವರಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.